ನಮ್ಮ ಜನ ಹೆಂಗ್ ಗೊತ್ತೇನಮ್ಮ, ಪ್ರಪಂಚದ ಅತಿ ದೊಡ್ಡ ಶಿಖರ ಮೌಂಟ್ ಎವರೆಸ್ಟ್, ಅದ್ರ ಬಗ್ಗೆನೂ ಬ್ಯಾಡ್ ಕಮೆಂಟ್ ಆಗ್ತದೆ. ಹೌದೌದು, ನಿಜ ಸರ್. ಯಾರು ಗೊತ್ತಿಲ್ಲ. ಹೌದು ಹೌದು ಹಾಗೆ ಅದು ಹೌದು. ಮತ್ತೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲಿಂದ ಇದೆಯಲ್ಲ ಸರ್, ನಾನು ಕೆಲವೊಮ್ಮೆ ಬೇಕಂತ ಈಗ ಒಂದಷ್ಟು ಪಾಡ್ಕಾಸ್ಟ್ಗಳು ಬರುತ್ತಲ್ಲ, ಬೇಕಂತ ಕಮೆಂಟ್ ಸೆಕ್ಷನ್ ಓದ್ತೀನಿ. ಓಕೆ. ಈಗ ರೀಸೆಂಟ್ಲಿ ಒಂದು ಹೆಣ್ಮಗಳದ್ದು ಹೆಸರು ತಗೊಳ್ಳಲ್ಲ, ಪಾಪ ಎಲ್ಲ ಹೇಳ್ಕೊಂಡು ಮಾತಾಡಿದೆ. ಎಷ್ಟು ಜನ ಪಾಸಿಟಿವ್ ಕಮೆಂಟ್ ಹಾಕಿದ್ದಾರೆ, ಎಷ್ಟು ಜನ ನೆಗೆಟಿವ್ ಹಾಕಿದ್ದಾರೆ. ಹೆಂಗೆ ಮಾತಾಡ್ತಾರೆ ಅಂದರೆ ಸರ್, ನಿನ್ನ ಲೈಫನ್ನ ಅವರೇ ಅನುಭವಿಸಿದ್ದಾರೆ, ಅವ್ರು ಅಲ್ಲಿ ಇದ್ರೂ ನೋಡಿದ್ದಾರೆ ಅನ್ನೋ ಥರ ಜಡ್ಜ್ ಮಾಡಿಬಿಡ್ತಾರೆ. ನನಗೆ ಈ ಜಡ್ಜ್ ಮಾಡೋ ಜನ ಇಷ್ಟ ಆಗಲ್ಲ. ಯಾಕೆ ಮಾಡ್ತಾರೆ? ನಾನು ಯಾರನ್ನ ಜಡ್ಜ್ ಮಾಡಲ್ಲ ಸರ್. ಅವ್ರ ಲೈಫು ಏನೋ ಮಾತಾಡ್ಬೋದು, ಹಂಗೆ ಹೌದಾ ಹಾಂ ಹಂಗಂತೆ ಜಡ್ಜ್ ಮಾಡಲ್ಲ. ಬಿಕಾಸ್ ನಾವು ನೋಡಿಲ್ಲ ಅವ್ರ ಲೈಫನ್ನ. ಹೆಂಗದು ಜಡ್ಜ್ ಮಾಡಿಬಿಡ್ತೀರಾ? ತುಂಬ ಜನ ನಾನು ಆ ಥರ ಜಡ್ಜ್ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ನನಗೆ ಇದಾಗಲ್ಲ ಅನ್ನೋದನ್ನ ಕಟ್ ಮಾಡಿದ್ದೀನಿ. ನಿಮಗೆ ತುಂಬ ಜನ ನಿಮ್ಮ ಜೊತೆ ಇದ್ದಾಗ ಫ್ರಸ್ಟ್ರೇಷನ್ಸ್ ಇರೋದು. ನಾನು ಅನ್ಕೋತಾ ಇದ್ದೆ, ಓಕೆ ತುಂಬ ಜನ ನನ್ನ ಜೊತೆ ಇದ್ದಾರೆ, ನಾನು ತುಂಬ ಸೇಫ್, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ. ಬಟ್ ನೀವು ನಿಮ್ಮ ಸರ್ಕಲ್ನ ಚಿಕ್ಕದು ಮಾಡಿದಷ್ಟು ಎಷ್ಟು ಖುಷಿಯಾಗಿರ್ತೀರಾ ಅಂದರೆ, ಟಚ್ ವುಡ್, ನಾನು ಆರಾಮಾಗಿದ್ದೀನಿ ಸರ್, ದೇವರೆಲ್ಲ ಕೊಟ್ಟಿದ್ದಾನೆ. ಸೊ ಬದುಕು ತುಂಬ ಚೆನ್ನಾಗಿ ಕಡಿಮೆ ವಯಸ್ಸಿಗೆ ಕಲಿಸಿದೆ, ತುಂಬ ಕಲಿಸಿದೆ. ನಾನು ಈಗ ಶೂಟಿಂಗ್ ಎಲ್ಲ ಹೋಗ್ತೀನಲ್ಲ, ಅಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡಿದ್ರೆ ಏನೇ ನೀನು ಹಿಂಗೆ ಮಾತಾಡ್ತೀಯಾ ಅಂತ ಅಂತಾರೆ. ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಹಂಗಿದೆ. ಏನೇ ಇಷ್ಟು ಸಣ್ಣ ಏಜಲ್ಲಿ ಇದು ಅಂತ ನಾನು ಅನುಭವಿಸಿರೋದು. ಈಗ ನನಗೆ ಎಸ್ಪೆಷಲಿ ನಾನೇನು ಗೊತ್ತಾ ಸರ್, ರಿಲೇಷನ್ಶಿಪ್ಗೆ ತುಂಬ ಬೆಲೆ ಕೊಡ್ತೀನಿ ನಾನು. ತುಂಬ, ಅದು ಅಣ್ಣ ತಂಗಿ ಆಗಲಿ ಯಾವುದೇ ಒಂದು ಸಂಬಂಧಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ ನಾನು. ಆದರೆ ನನಗೆ ರಿಲೇಟಿವ್ಸ್ ಮಾತ್ರ ಆಗಲ್ಲ, ನಾನು ತುಂಬ ದೂರ ಅವರಿಂದ. ನನ್ನ ಫೋನಲ್ಲಿ ಯಾರ ನಂಬರ್ಸು ಇಲ್ಲ, ಒಂದು 4 ಇರ್ಬೋದು. ಹೌದಾ? ಯಾರ ಜೊತೆನೂ ಟಚಲ್ಲಿಲ್ಲ ನಾನು. ಬಿಕಾಸ್ ಯಾರು ಬಂದಿಲ್ಲ ಸರ್ ನನಗೆ. ನಿಮ್ಮ ಕಷ್ಟಕ್ಕೆ ಯಾರು ಬಂದಿಲ್ಲ. ಕಷ್ಟಕ್ಕೆ ಬರೋದು ಬೇಡ, ಖುಷಿ, ನಾನು ಏನೋ ಒಂದು ಹೆಸರು ಮಾಡ್ತೀನಿ ಅಂದಾಗ್ಲೂ ನನ್ನ ಜೊತೆ ಓಕೆ ಗುಡ್ ನೀನು ಮಾಡ್ತಾ ಇದೀಯ ಅಂತ ಯಾರು ಬಂದಿಲ್ಲ. ಯಾಕೆ ನಾನು ಅವ್ರ ಜೊತೆ ಇವಾಗ್ಲೂ ಅವ್ರು ಯಾರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದೇ ಇಲ್ವಾ? ಮಾಡಲ್ಲ. ರಿಲೇಟಿವ್ಸ್ ಅಂತೂ ಮಾಡಲ್ಲ, ಹೊರಗಡೆ ಜನ ಮಾಡ್ತಾರೆ. ಫ್ರೆಂಡ್ಸ್ ಅಂತೂ ನನ್ನನ್ನು ಸೆಲೆಬ್ರೇಟ್ ಮಾಡ್ತಾರೆ. ನನ್ನ ಇನ್ನೂ ನಂಬಿಕೆ ಇಟ್ಕೊಂಡಿರೋ ಒಂದಷ್ಟು ಫ್ರೆಂಡ್ಸ್ ಇದ್ದಾರಲ್ಲ, ನನ್ನನ್ನು ಸೆಲೆಬ್ರೇಟ್ ಮಾಡ್ತಾರೆ, ಮನೆ ಮಗಳ ಥರ ನೋಡ್ತಾರೆ. ಕೆಲವು ಫ್ರೆಂಡ್ಸ್ ಎಲ್ಲ ಮೆಸೇಜ್ ಹಾಕ್ತಾರೆ ಆ ಟೈಮಲ್ಲಿ, ಕಷ್ಟ ಟೈಮಲ್ಲಿ ಇಲ್ಲದೆ ಇರೋರು, ಈಗ ಗ್ರೇಟ್ ಕಣೆ, ದಿನ ನೋಡ್ತೀನಿ ಕಣೆ, ನನ್ನ ಕ್ಲಾಸ್ಮೇಟ್ ಕಣೆ, ಓಕೆ ಥ್ಯಾಂಕ್ಸ್. ಕೆಲವೊಂದೆಷ್ಟು ಮೆಸೇಜ್ನ ನಾನು ಓಪನ್ ಮಾಡಿದ್ರೆ ಡಿಲೀಟ್ ಮಾಡ್ಬಿಡ್ತೀನಿ. ಇವಾಗ ನಿಮ್ಮ ಹತ್ರ ಇರೋಕೆ ಬಯಸ್ತಾರೆ ಅವರು. ನನಗೆ ಬೇಡ, ನನಗೆ ಯಾರು ಇರಬೇಕು, ಏನಿರಬೇಕು ಅದು ಹತ್ರ ಇದೆ ಸಾಕು. ಸೊ ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟಿದ್ದೀನಿ. ಬಟ್ ಆವಾಗಲೇ ಹೇಳಿದಾಗೆ, ನೋ ರಿಗ್ರೆಟ್ಸ್, ನೋ ಗಿಲ್ಟ್. ಬರೀ ಕಲ್ತ್ಕೊಂಡಿರೋದು ಅಷ್ಟೇ. ಅದರಿಂದ ನಾನೇನು ಭಾಳ ಒಳ್ಳೆಯವಳು ಏನೋ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಮಟ್ಟಿಗೆ ಇದು ನಾನು ಮಾಡಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ, ಸಿಕ್ಕಾಪಟ್ಟೆ ಪ್ರೌಡ್ ನನ್ನ ಬಗ್ಗೆ. ವಿ ಆಲ್ಸೋ ಪ್ರೌಡ್ ಆಫ್ ಯು ಮಾ. ಅಫ್ಕೋರ್ಸ್ ಅವ್ರ ಜರ್ನಿ ಮಾತಾಡ್ತಿದ್ದಾರೆ, ಇದ್ರ ಮಧ್ಯೆ ನಿಮ್ಮ ತಲೆಯಲ್ಲಿ ಗ್ಯಾರಂಟಿ ಪ್ರಶ್ನೆ ಬಂದಿರುತ್ತೆ. ಹಾಗಾಗಿ ಅದನ್ನು ನಾನು ಸೆನ್ಸ್ ಮಾಡಬಲ್ಲೆ. ಹರೀಶ್ ಅವ್ರಿಷ್ಟು ಮಾತಾಡ್ತಿದ್ದಾರೆ ಪರ್ಸ್ನಲ್ ಲೈಫ್ ಎಲ್ಲ ಅಂತ. ಬಟ್ ಒಂದು ಅಬ್ಸರ್ವ್ ಮಾಡಿ, ಈ ಬದುಕಿನ ಅಂದರೆ ಅವರ ಬದುಕಿನ 7 ಬೀಳುಗಳಿದೆಯಲ್ಲ, ಬರೀ ಬಿದ್ದಾಗಲೇ ಅಷ್ಟೇ ಅಲ್ಲ, ಎದ್ದಾಗಲೂ ಅಷ್ಟೇ, ಅದರಲ್ಲಿ ಯಾವಾಗಲೂ ಅವ್ರ ಜೊತೆ ಇರೋದು ಚಂಡೆ. ಅವ್ರ ಖುಷಿಲೂ ಚಂಡೆ ಇದೆ, ಅವರ ನೋವಲ್ಲೂ ಚಂಡೆ ಇದೆ, ಯಾವಾಗಲೂ ಚಂಡೆ ಇದೆ. ಚಂಡೆ ವಾದನವನ್ನು ತರಿಸಿದ್ದೀನಿ ನಾನು, ಅದು ಇನ್ಸಿಸ್ಟ್ ಮಾಡಿ. ಬಿಕಾಸ್ ನಮ್ಮ ವ್ಯೂವರ್ಸ್ಗೆ ನೀವು ನುಡಿಸ್ಬೇಕು, ಹೇಳಬೇಕು ಅಂತ ತರಿಸಿದ್ದೀನಿ. ಹಾಗಾಗಿ ಜಸ್ಟ್ ವೆಯ್ಟ್ ಫಾರ್ ಫ್ಯೂ ಮಿನಿಟ್ಸ್, ಅವರು ಆ ಚಂಡೆ ನುಡಿಸ್ತಾರೆ. ಬಿಫೋರ್ ದಟ್ ಟೆಲ್ ಮಿ, ಸೀರಿಯಲ್ ಅವಕಾಶ ಸಿಕ್ತು, ಜಗತ್ ನಿಮ್ಮನ್ನು ನೋಡಿದ್ರು ಸ್ಕ್ರೀನ್ ಮೇಲೆ, ಫಸ್ಟ್ ರಿಯಾಕ್ಷನ್ ಅಪ್ಪ ಅಮ್ಮಂಗಂತೂ ಖುಷಿ ಆಗ್ಬಿಟ್ಟಿರೋದು. ಬಿಕಾಸ್ ನನ್ನ ಮಗಳು ಆ್ಯಕ್ಟಿವ್ ಆಗಿದ್ದಾಳೆ ಸ್ಕ್ರೀನ್ ಮೇಲೆ ಅಂತ. ಅವ್ರ ಸಂತೋಷ ಏನು, ಅವ್ರ ಖುಷಿ ಏನು? ಬಿಫೋರ್ ಸೀರಿಯಲ್ ಸರ್, ನಾನು ಮಾಧವಿ ಅನ್ನೋ ಒಂದು ನಾಟಕ ಮಾಡಿದೆ. ಓಕೆ, ಇಲ್ಲಿ ಬೆಂಗಳೂರಲ್ಲಿ? ಹೌದು, ಮಾಧವಿ ಅಂತ ತುಂಬಾ ಫೇಮಸ್ ಆಯ್ತು. ಯಾರು ಡೈರೆಕ್ಟರ್? ಯಾರು? ಶ್ರೀಪಾದ್ ಭಟ್ ಅಂತ. ಓಕೆ. ಅದು ನಾಟಕ ಏನ್ ಮಾಡಿರೋದು ಅಂದ್ರೆ, ಚಂಡೆ ಕೂಡ ಅದರಲ್ಲಿ ಪಾತ್ರ. ನೀವು ಆಗ್ಲೇ ಹೇಳ್ದಂಗೆ ಸುಖದಲ್ಲಿ ಚಂಡೆ, ಕಷ್ಟದಲ್ಲೂ ಚಂಡೆ ಅಂತ. ಅದು ಮಾಧವಿ ಕತೆ ನೋಡಿದ್ರೆ ನಿಮ್ಗೆ ಒಂದು ನಂದೇ ಕತೆ ಅನ್ನೋ ತರ ಇದೆ ಅದು. ಅವಳು ಲೈಫಲ್ಲಿ ಏನೇನು ಕಷ್ಟಪಟ್ಟಿದ್ದಾಳೆ, ಬಿಕಾಸ್ ಆಫ್ ಈ ಏನು ಪುರುಷ ಪ್ರಧಾನ ಸಮಾಜದಲ್ಲಿ ಏನೇನು ಕಷ್ಟಪಟ್ಟಿದ್ದಾಳೆ, ಮುಂದೆ ಅವಳು ಪ್ರೀತಿ ಬಯಸಿದಾಗ ಜನ ಹೇಗೆ ನೋಡಿದ್ರು. ಸೊ ಆ ನಾಟಕದಲ್ಲಿ ನಾನು ನೋವಾದ್ರೆ, ಅಂದ್ರೆ ಆ ಮಾಧವಿಗೆ ನೋವಾದ್ರೆ ಚಂಡೆ ನುಡಿಸ್ತಾಳೆ, ಖುಷಿ ಆದ್ರೆ ಅದಕ್ಕೆ ತಕ್ಕಂಗೆ ಚಂಡೆ ನುಡಿಸ್ತಾಳೆ. ಇದನ್ನ ಮಾಡ್ಕೊಟ್ಟಿದ್ದು ಶ್ರೀಪಾದ್ ಭಟ್ರು. ಶ್ರೀಪಾದ್ ಭಟ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಸರ್, ನಾನು ತುಂಬಾ ಒಂಥರ ಡಿಪ್ರೆಷನ್ ಅಲ್ಲಿದ್ದೀನಿ, ನಾನು ಆಚೆ ಬರಲೇಬೇಕಿದ್ರಿಂದ, ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಆರ್ಟ್ ಫಾರ್ಮ್ ಒಂದೇ ಸಾಧ್ಯ, ನನ್ನ ಜೊತೆ ಚಂಡೆ ಇರಬೇಕು, ಏನು ಮಾಡ್ಬೇಕು ನೀವು ಹೇಳಿ ಅಂತ. ಮಾಧವಿ ಅಂತ ಒಂದು ನಾಟಕ ಇದೆ, ನಿನಗಂತಾನೆ ರೀವ್ರೈಟ್ ಮಾಡಿಸ್ತೀನಿ ಮಾಡು ಅಂತ ಹೇಳಿ ಬರೀ 1 ತಿಂಗಳೊಳಗಡೆ ಕಟ್ಟಿದ ನಾಟಕ ಅದು. ಮಾಧವಿ ಇಬ್ಬರೇ ಪಾತ್ರಧಾರಿಗಳು ಅದರಲ್ಲಿ. ನಾನೊಬ್ಬಳು, ಇನ್ನೊಂದು ಹುಡುಗ ಶರತ್ ಅಂತ ಮಾಡ್ತಾಯಿದ್ರು.
ತುಂಬಾ ತಿರುಗಾಟ ಮಾಡಿದ್ವಿ, ಅದರಿಂದ ತುಂಬಾ ಜನ ಐಡೆಂಟಿಫೈ ಮಾಡಿದ್ರು. ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕೊಟ್ರಿ? ಹೌದು. ಓ ನೈಸ್. ಅದರಿಂದ TNS ಅವ್ರಿಗೆ ನನ್ನನ್ನು ಗೊತ್ತಿತ್ತು. ಹಾ, ಅವಕಾಶ ಬಂತು, ಆಡಿಷನ್ಗೆ ಹೋದೆ. ಅಲ್ಲಿ ಅವಾಗ ಕೇಳಿದ್ರು ನಿಂದೇ ಅಲ್ವಾ ಮಾಧವಿ ನಾಟಕ ಅಂತ. ಅಲ್ಲಿಂದ ನಂತರ ಇದು ಟಿವಿ ಜರ್ನಿ ಬದುಕು ಬದಲಾಯಿತು. ಖಂಡಿತ ಒಳ್ಳೆ ರೀತಿಲಿ ಬದಲಾಯಿತು. ಹೆಂಗೆ ಸ್ಕ್ರೀನಲ್ಲಿ ಹೆಂಗಿತ್ತು? ಅಪ್ಪ ಅಮ್ಮ ಏನು ಕಮೆಂಟ್ ಮಾಡಿದ್ರು ನಿಮ್ಮನ್ನು ನೋಡಿದ್ಮೇಲೆ? ಕರಾವಳಿ ಜನ ತುಂಬಾ ಎಕ್ಸ್ಪ್ರೆಸಿವ್ ಅಲ್ಲ. ಓಕೆ. ಈ ಸೀರಿಯಲ್ ಜಾಸ್ತಿ ನೋಡೋದು, ಮೂವಿ ಜಾಸ್ತಿ ನೋಡೋದು, ನಿಮ್ಗೆ ಗೊತ್ತಿರ್ಬೋದು. ಆ ಥರ ಇಲ್ಲ. ಅವರು ತಾವಾಯ್ತು ತಮ್ಮ ಕೆಲಸ ಆಯ್ತು ಬರ್ತಾರೆ, ಸಂಜೆ ಟಿವಿ ಆನ್ ಆಗಿರುತ್ತೆ, ಸುಮ್ಮನೆ ಇರುತ್ತೆ. ಯಾವುದನ್ನು ಕೂಡ ಅವರು ತುಂಬಾ ವಾವ್ ಅನ್ನೋ ಥರ ನೋಡಲ್ಲ. ಸೇಮ್ ನಮ್ಮ ಅಪ್ಪ ಅಮ್ಮ. ನನ್ನ ಅಪ್ಪ ಓಕೆ ಏನೋ ಒಂದು ಕೆಲಸ ಆಯ್ತು ಅಷ್ಟೇ ಅವ್ರಿಗಿದ್ದು. ಮತ್ತೆ ಖುಷಿ ಸಂತೋಷ ಆ ಥರದ್ದೇನಿಲ್ಲ, ಎಕ್ಸ್ಪ್ರೆಸಿವ್ ಮಾಡಲ್ಲ ಅವರು. ಅಮ್ಮಂಗೆ ಖುಷಿ, ಅಮ್ಮ ಎಕ್ಸ್ಪ್ರೆಸ್ ಮಾಡಿದ್ರು. ಬಟ್ ಇದರಲ್ಲಿ ಹೆಂಗೆ ತಿಂಗಳಿಗೆ ಎಷ್ಟು ದಿನ ಬರುತ್ತೆ, ಹೇಗೆ ನಿನ್ ಲೈಫ್ ಕ್ವಶನ್ ಮಾರ್ಕ್. ಈಗ ಆಫೀಸ್ ಬೇರೆ ಕೆಲಸ ಅಂತಂದ್ರೆ ಓಕೆ ತಿಂಗಳಿಗೆ ಫಿಕ್ಸ್ ಇರುತ್ತೆ. ಇದು ಒಂದಿನ 3 ದಿನ ಬಂತು, 1 ತಿಂಗಳು ಶೂಟು, ಒಂದಿನ 1 ತಿಂಗಳು 4 ದಿನ, ಹೀಗೆ ಹೇಗೆ ಅಂತ ನಾನು ಮಾಡ್ತೀನಿ ಅಂದೆ. ಅದಾದ್ಮೇಲಿಂದ ಗೃಹ ಪ್ರವೇಶ ಅನ್ನೋ ಸೀರಿಯಲ್ ಬಂತು ಕಲರ್ಸ್ಗೆ. ನಾನು ಇಲ್ಲಿ ಶಿವಧ್ವಜ್ ಶೆಟ್ಟಿ ಸರ್ನ ನೆನ್ಸ್ಕೊಳ್ಳೇಬೇಕು. ನಿಮ್ ಕಡೆಯವರಲ್ಲ? ಹಾ, ಅವರು ನನಗೆ ಎಷ್ಟು ಸಪೋರ್ಟಿವ್ ಇದ್ರು ಅಂದ್ರೆ, ಕಲರ್ಸ್ ಕನ್ನಡದಲ್ಲಿ ಒಂದು ಎದೆ ತುಂಬಿ ಹಾಡುವೆನು ಅಂತ ಮತ್ತೆ ಪ್ರೋಗ್ರಾಮ್ ಶುರು ಮಾಡಿದ್ರು. ಅದರಲ್ಲಿ ನನ್ನ ಗೆಸ್ಟ್ ಆರ್ಟಿಸ್ಟ್ ಆಗಿ ಚಂಡೆ ನುಡ್ಸಕ್ ಕರೆದಿದ್ರು ಫೋಕ್ ರೌಂಡ್ಗೆ. ಅಲ್ಲಿ ನುಡ್ಸಿದಾಗ ಶಿವಧ್ವಜ್ ಸರ್ ಬಂದು ಕುಡ್ಲದಾರ ನೀವು ಮಂಗಳೂರವರ ಅಂತ ಬಂದು ಮಾತಾಡಿ, ಹಾ ಸರ್ ನೀವು ಚೆನ್ನಾಗಿದ್ದೀರಾ, ಆಕ್ಟ್ ಮಾಡ್ಬೋದಲ್ವಾ ಅಂತಂದ್ರು. ಅವರು ಆರ್ಟಿಸ್ಟ್ ಅಲ್ಲ, ನೋಡ್ತಾರೆ ಚೆನ್ನಾಗಿರೋ ಹೆಣ್ಮಗಳು ಅಂತ. ಅದಕ್ಕೆ ನಾನು ಅವಾಗ ಇದ್ ಮಾಡ್ತಿರ್ಲಿಲ್ಲ, ಯಾವ್ದು ಮತ್ತೆ ಮಾಯಂಬರ್ಗೆ ಶುರು ಆಗಿರ್ಲಿಲ್ಲ ಅದಕ್ಕಿಂತ ಮುಂಚೆ. ಅವಾಗ ಏನಂದ್ರು, ಸರ್ ಆಕ್ಟಿಂಗ್ ನೋಡ್ಬೇಕು, ಮುಂದೆ ಟ್ರೈ ಮಾಡ್ತೀನಿ ಅಂತಂದೆ. ನಮ್ಮ ಪ್ರೊಡಕ್ಷನ್ ಕೆಲಸ ಮಾಡುವಂದ್ರು ಅವರು. ಲೈಮ್ ಲೈಟ್ ಪ್ರೊಡಕ್ಷನಲ್ಲಿ ನಾನು ಜಾಯ್ನ್ ಆದೆ ಕೆಲಸಕ್ಕೆ. ಕಲರ್ಸ್ದು ಒಂದು ಈವೆಂಟಲ್ಲಿ ನಡೀತಾ ಇತ್ತು, ಒಂದು ಶೋ ನಡೀತಾ ಇತ್ತು. ಅದಕ್ಕೆ ಆ ಗ್ರೂಪಲ್ಲಿ ಜಾಯ್ನ್ ಆದೆ ನಾನು. ಹೌದು, ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಬ್ಯಾಕ್ ಎಂಡ್ ವರ್ಕ್ ಮಾಡೋದು? ಹೌದು, ಬ್ಯಾಕ್ ಎಂಡ್ ವರ್ಕ್ ಮಾಡಕ್ಕೆ ಶುರು ಮಾಡಿದೆ. ಒಂದು 3 ಮಂತ್ಸ್ ಮಾಡಿದೆ. ಮಾಡಿದ ತಕ್ಷಣ ಇದು ಬಂತು, ಯಾವುದು ಮತ್ತೆ ಮ್ಯಾಮ್ಗೆ. ಸರ್ಗೆ ಹೇಳಿದೆ, ಸರ್ ಹಿಂಗೆ ಬಂದಿದೆ, ಹೋಗ್ಲಾ? ಮೊದಲು ಹೋಗು ಅಂದರು. ಇದೆಲ್ಲ ನಾನು ಬೇರೆ ಯಾರನ್ನಾದ್ರೂ ಹಾಕೋತೀನಿ, ಆ್ಯಕ್ಟಿಂಗ್ ಬಂದಿದೆ ಅಂದರೆ ಹೋಗು, ನೀನು ಅದನ್ನು ಮಾಡಬೇಕಾದವಳು ಅಂತ ಕಳಿಸಿದ್ರು ಶಿವಧ್ವಜ್ ಸರ್. ಸೊ ಫಸ್ಟ್ ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದು ಅಂದರೆ ಅದು ಪ್ರೊಡಕ್ಷನಲ್ಲಿ ಶಿವಧ್ವಜ್ ಸರ್ ಜೊತೆ. ಇವತ್ತಿಗೂ ಅದು ನೆನೆಸ್ಕೊ. ಲೆಟ್ ಮಿ ಮೆನ್ಷನ್, ಶಿವಧ್ವಜ್ ನನ್ನ ಒಂದು 25 ವರ್ಷದ ಫ್ರೆಂಡ್. ಶಿವಧ್ವಜ್, ಥ್ಯಾಂಕ್ ಯು ಬ್ರದರ್. ಅವ್ರು ಯಾರಿಗೂ ಒಬ್ಬ ಕಲಾವಿದನ ಐಡೆಂಟಿಫೈ ಮಾಡುವ ಇನ್ನೊಬ್ಬ ಕಲಾವಿದ, ಈಕೆ ಬೇರೆ ಕಡೆ ಭವಿಷ್ಯ ಇದೆ ಅಂತ ಒಂದು ಸ್ಪಾರ್ಕ್ ಇದೆಯಲ್ಲಮ್ಮ ನಿಮ್ ತಲೆಯಲ್ಲಿ ಓಡ್ತಿರ್ತದು ಅವಕಾಶ ಸಿಕ್ಕಿದಾಗ ಅಂತ. ಒಳ್ಳೆ ಗೈಡ್ ಮಾಡಿದಾಗ ನೋಡಿ ನಿಮ್ ಬದುಕಿ ನೆನಪಿಸ್ಕೊಂಡ್ರಿ ಶಿವಧ್ವಜ್. ಆಮೇಲೆ ಅವ್ರು ಯಾವ ತರ ಸಪೋರ್ಟಿವ್ ಇದ್ದು ಅಂದ್ರೆ, ಕಲರ್ಸ್ ಅದೇ ಇವೆಂಟ್ದು ಶೋದ್ ಯಾವ್ದೋ ಶೂಟ್ ನಡೀತಾ ಇತ್ತು. ನಾನು ಯಾವ್ದೋ ಒಂದು ಪ್ಯಾಂಟು ಶರ್ಟ್ ಹಾಕೊಂಡು ಓಡಾಡೋ ಕೆಲಸ ಅಲ್ವಾ, ಅಲ್ಲಿ ಬರೀ ಇಲ್ಲಿ ಬರೀ ಬ್ಲೂಟೂತ್ ಹಾಕೊಂಡು ಮಾತಾಡು, ಈ ತರ ಮಾಡ್ತಿದ್ದೆ. ಒಳ್ಳೆ ಡ್ರೆಸ್ ಹಾಕೊಂಡ್ ಬರೋದಲ್ವಾ, ಯಾರಾದ್ರು ನೋಡಿದ್ರು ಒಂದು ಅವಕಾಶ ಸಿಕ್ಕಿರೋದಲ್ವಾ, ಈ ತರ ಅವರು. ಬಿಡಿ ಸರ್ ಅಂತ ನಾನು ಅಷ್ಟು ಅಂದ್ರೆ, ಇಲ್ಲಿ ನಂದೇನಾಗುತ್ತೋ ಪರವಾಗಿಲ್ಲ, ನೀನ್ ಬಿಟ್ಟು ಹೋದ್ರೆ ನೀನ್ ಇರ್ಬೇಕಾಗಿರೋ ಜಾಗ ಬೇರೆ ಅಂತ ಅವ್ರು ಹೇಳೋದಿದೆಯಲ್ಲ. ಯಾರು ಹೇಳ್ತಾರೆ, ಯಾಕೆ ಹೇಳ್ತಾರೆ? ಯಾವುದೇ ರಿಯಾಲಿಟಿ ಶೋನ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು ಇದಾರಲ್ಲ, ಅವರೆಲ್ಲರೂ ಅಬ್ಸರ್ವ್ ಮಾಡಿ, ಒಂದ್ ಯಾವ್ದೋ ಜೀನ್ಸ್ ಹಾಕೊಂಡಿರ್ತಾರೆ, ಒಂದು ಟಾಪ್ ಹಾಕೊಂಡಿರ್ತಾರೆ, ಒಂದು ಜರ್ಕಿನ್ ಹಾಕೊಂಡಿರ್ತಾರೆ, ಟಾಕ್ ಬ್ಯಾಕ್ ಹಾಕೊಂಡಿರ್ತಾರೆ, ಬರೀತಿರ್ತಾರೆ, ಕ್ಯೂ ಮಾಡ್ಬೇಕು, ಹಿಂಗೆ ಹೆಕ್ಟಿಕ್ ಇರುತ್ತೆ. ಅವ್ರು ಏನು ತಲೆ ಕೆಡ್ಸ್ಕೊಂಡ್ರಲ್ಲ ಆಕ್ಚುಲಿ. ಹೌದು, ಅದನ್ನ ನೋಡಿ ಅವ್ರು ಅಷ್ಟು ಬಿಸಿ ಇದ್ರು. ಆಸ್ ಎ ಪ್ರೊಡ್ಯೂಸರ್ ನನಗೆ ಹೇಳಿದ್ರು, ಒಳ್ಳೆ ಡ್ರೆಸ್ ಹಾಕೊಂಡ್ ಬಂದಿದ್ರೆ ಯಾರಾದ್ರು ನೋಡಿದ್ರೆ ಒಂದು ಆ್ಯಕ್ಟಿಂಗ್ ಅವಕಾಶ ಸಿಕ್ಬೋದಲ್ಲ ನಿಂಗೆ ಅಂತ. ಆಮೇಲೆ ಸ್ವಲ್ಪ ಟೈಮಲ್ಲೇ ಅದು ಬಂತು, ನೀನು ಹೋಗಿ ಮೊದಲು ಅಂತ ಬಿಟ್ಟು ಕಳಿಸಿದ್ರು. ಅದಾದ್ಮೇಲಿಂದ ಮಾಯಂಬೃಗ ಮಾಡ್ತಾ ಇದ್ದಂಗೆನೆ ಗೃಹ ಪ್ರವೇಶ ಸೀರಿಯಲ್ಗೆ ಅವಕಾಶ ಬಂತು. 2 ಸೀರಿಯಲ್ ನಡೀತಾ ಇತ್ತು. ಅಲ್ಲಿಂದ ಮನೆಗೇನೆ ಬೇರೆ ಮನೆಗೆ ಶಿಫ್ಟ್ ಆದೆ, ಒಳ್ಳೆ ಮನೆಗೆ ಶಿಫ್ಟ್ ಆದೆ. 1 BHK ಇದ್ದವಳು 2 BHK ಆಯ್ತು. ಯಶವಂತಪುರದಿಂದ ಸರ್ ನನ್ನ ಮನೆ ಶಿಫ್ಟಿಂಗ್ ಕತೆ ಕೇಳಿದ್ರೆ ಅದು ಇನ್ನೊಂದು ಎಪಿಸೋಡ್ ಆಗುತ್ತೆ, ಅದು ಬೇಡ. ಇದು ನಾನು ಬೆಂಗಳೂರಿಗೆ ಬಂದು ಯಶವಂತಪುರದಿಂದ ಎಲ್ಲಿಗೆ ಬಂದ್ರಿ ಹೇಳಿ? ಅಲ್ಲಿಂದ ನಾನು ನಾಗರಬಾವಿ. ಫುಲ್ ಶಿಫ್ಟ್. ಹಾ, ನಾಗರಬಾವಿ. ಆಮೇಲಿಂದ ಇದ್ದಿದ್ದೆಲ್ಲ ನಾಗರಬಾವಿ ಇಲ್ಲಿ ಚಂದ್ರಲೇಔಟ್ ನಾಗರಬಾವಿ ಫಸ್ಟ್ ಸ್ಟೇಜ್ ಇಲ್ಲೇ ಇದ್ದೆ. ಅಂದ್ರೆ ಅಕ್ಷಯ ಸ್ಟುಡಿಯೋ ನನಗೆ ಹತ್ರ ಆಗ್ಬೇಕು, ನನ್ನ ವರ್ಕ್ ಇದ್ದಿದ್ದಲ್ಲಿ. ಸೊ ನಾಗರಬಾವಿಗೆ ಶಿಫ್ಟ್ ಆಗಿದ್ದು. ಸೀರಿಯಲ್ ಮಾಡ್ತಾನು ನಾನೇನ್ ಚೇಂಜ್ ಮಾಡಕ್ ಹೋಗ್ಲಿಲ್ಲ, ಪಿಕಪ್ ಡ್ರಾಪ್ ಇತ್ತು, ನಾಗರಬಾವಿಲೇ ಇದ್ದೆ. ಬಟ್ ಈ ಎಲ್ಲ ಕೆಲಸಗಳ ನಡುವೆ, ಸೀರಿಯಲ್ಗಳ ಆಕ್ಟಿಂಗ್ ನಡುವೆ ಮಗಳು ಯಾವಾಗ್ಲೂ ಜಂಟಿನೇನಾ? ನನ್ನ ಜೊತೆನೆ ಇರ್ತಾ ಇದ್ಲು. ಆಮೇಲೆ ಮಗಳು ಕರ್ಕೊಂಡು ಹೋಗು. ಹೌದು, ಸೀರಿಯಲ್ ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಅಮ್ಮ ಬಂದು ಒಂದ್ ಸ್ವಲ್ಪ ಟೈಮ್ ಇರೋರು ನನ್ನ ಜೊತೆ, ಈ ತರ ನಡೀತಾ ಇತ್ತು. ಆಮೇಲೆ ಮಧ್ಯ ಅವಳ ಅಪ್ಪನ ಜೊತೆ, ಚಿಕ್ಕವಳ ಅವಾಗ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ, ಸ್ವಲ್ಪ ಟೈಮ್ ಅಲ್ಲಿ ಹೋಗ್ತಾ ಇದ್ಲು. ನಾನೇನ್ ಬೇಡ ಅಂತಿರ್ಲಿಲ್ಲ.
ಬೇಡ ಅದು ಕಟ್ ಮಾಡೋದು ಆ ಸಂಬಂಧನ ಅನ್ನೋ ಥರದಲ್ಲಿ ಅಲ್ಲೋ ಇದ್ಲು ಹೆಂಗೋ ಬ್ಯಾಲೆನ್ಸ್ ಆಗ್ತಿತ್ತು. ಅದಾದ್ಮೇಲಿಂದ ಅವಳನ್ನ ಇದಕ್ಕೆ ಪ್ರೀ ನರ್ಸರಿಗೆಲ್ಲ ನಾನು ಜಾಯಿನ್ ಮಾಡಿದೆ, ಇಲ್ಲಿ ಕರ್ಕೊಂಡು ಸ್ಕೂಲಲ್ಲಿರೋಳು, ಡೇ ಕೇರಲ್ಲಿರೋಳು. ಶೂಟಿಂಗ್ ಮುಗಿಸಿ ಬಂದಮೇಲೆ ನಾನು ಅವಳ ಜೊತೆ ಇರ್ತಾ ಇದ್ದೆ. ಆಮೇಲೆ ಕೆಲವೊಮ್ಮೆ ಫ್ರೆಂಡ್ಸ್ ಮನೇಲೂ ಬಿಟ್ಟಿರೋದಿದೆ, ಫ್ರೆಂಡ್ಸ್ ಅವ್ರ ಮಗಳು ಥರ ನನ್ನ ಮಗಳನ್ನ ನೋಡ್ಕೊಂಡಿರೋದಿದೆ. ಈ ಥರದ್ದೆಲ್ಲ ಹೆಂಗೋ ಒಂದು ಸೈಕಲ್ ಹೊಡೆದು ಇಷ್ಟೆಲ್ಲ ನಿಮ್ಮ ಲೈಫ್ ಇತ್ತಲ್ವಾ, ಸೀರಿಯಲ್ ಇಂಡಸ್ಟ್ರಿ, ಪ್ರತಿದಿನ ಮಗಳು ಕರ್ಕೊಂಡು ಹೋಗ್ತೀರಾ, ನಿಮ್ಗೆ ಯಾವಾಗಲೂ ತಲೆಯಲ್ಲಿ ಇದ್ದೇ ಇರುತ್ತೆ, ಯಾರು ಬಂದು ಕ್ಯೂಟ್ ಆಗಿದ್ದಾಳೆ ಯಜಮಾನ್ರು ಏನ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾವಾಗ. ಇದು ನೀವು ಫೇಸ್ ಮಾಡಿರ್ತೀರಾ, ಹಾಗಾಗಿ ಕೇಳ್ತಾ ಇದ್ದೀನಿ. ಹೌದು. ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್ ಫಾರ್ ದಟ್ ಇನಿಷಿಯಲ್? ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳ್ತಾನೆ ಇರಲಿಲ್ಲ ಸರ್, ದಟ್ ಐ ಆಮ್ ಸಪ್ರೇಟೆಡ್, ದಟ್ ಐ ಆಮ್ ಡಿವೋರ್ಸ್ಡ್ ಹೇಳ್ತಾನೆ ಇರಲಿಲ್ಲ. ನಾನು ಈಗೀಗ ಅದನ್ನು ಹೇಳ್ಕೊಳಕ್ಕೆ ಶುರು ಮಾಡಿದ್ದು. ಏನು ಕಾನ್ಷಿಯಸ್ ಅದು ಬೇಡ, ಬಿಕಾಸ್ ಹೇಗೆ ನೋಡ್ತಾರೆ ಅಂತ ನನಗೆ ಗೊತ್ತು. ಕೆಲವರು ಏನು ಅಂದರೆ ಅವ್ರವ್ರಿಗೆ ಗೊತ್ತಿತ್ತು, ಮಾತಾಡ್ಕೊಂಡಿರ್ತರು, ಈ ಥರದ್ದೆಲ್ಲ ಆಗಿದೆ. ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಂತಂದರೆ, ನೀನು ಜಾಸ್ತಿ ಫೋಟೋಸ್ ಹಾಕಕ್ಕೆ ಶುರು ಮಾಡಿದ್ರೆ, ನಿಂದು ಪರ್ಸ್ನಲ್ ಫೋಟೋಸ್ ಹಾಕಕ್ಕೆ ಶುರು ಮಾಡಿದ್ರೆ, ಓ ಇಲ್ಲೇನೋ ಸಮಸ್ಯೆ ಆಗಿದೆ ಫ್ಯಾಮಿಲಿಲಿ, ಇವಳು ಆಚೆ ಬಂದಿದ್ದಾಳೆ ಅನ್ನೋ ಥರ. ನಾನು ಗಂಡನ ಜೊತೆ ಫೋಟೋ ಹಾಕೋದು ಬಿಟ್ಟೆ. ಇದೆಲ್ಲ ಆದಾಗ ಜನ ಅವ್ರವ್ರೇ ಅನ್ಕೊಂಡ್ರು ಏನೋ ಆಗಿದೆ, ಹೆಸರು ಚೇಂಜ್ ಮಾಡ್ಕೊಂಡಿದ್ದಾಳೆ ಅಂತಂದರೆ ಅದು ಫಿಕ್ಸ್ ಜನರಿಗೆ. ರೀಸನ್ ಏನೋ ಬೇರೆ ಇರ್ಬೋದು, ನಂದು ರೀಸನ್ ಅದೇ, ಬಟ್ ನಾನು ಹೇಳ್ತಿರೋದು ಇನ್ ಜನರಲ್ ಜನ ಹಾಗೆ ನೋಡ್ತಾರೆ. ಅವ್ರ ಮೈಂಡ್ ಅದೇ ಥರ ಫಿಕ್ಸ್ ಆಗಿರುತ್ತೆ. ಬಟ್ ನಿಮ್ಮ ತಲೆಯಲ್ಲಿ ಏನಿತ್ತು ಶೂಟಿಂಗ್ ಪ್ಲೇಸ್ಗೆ ಹೋದಾಗ ನಿಮಗೆ ನಾನು ಹೇಳ್ತಿರ್ಲಿಲ್ಲ, ಕೇಳಿಸ್ತಿರುತ್ತಲ್ಲ, ಆಟೋಮೆಟಿಕ್ ಕೇಳಿಸ್ತಿರುತ್ತಲ್ಲ ಯಾರೋ ಮಾತಾಡೋದೆಲ್ಲ. ಹೌದು. ವಾಟ್ ವಾಸ್ ಯುವರ್? ನಾನು ಏನು ಗೊತ್ತಾ ಸರ್, ಯಾವ ಲೆವೆಲ್ಗೆ ರೀಚ್ ಆದೆ ಅಂದರೆ, ಈಗ ನೀವೇ ಇಲ್ಲಿ ಪಕ್ಕ ಕುತ್ಕೊಂಡು ನನ್ನ ಬಗ್ಗೆ ನೀವು ಏನಾದರೂ ಮಾತಾಡಿ, ನಾನು ತಲೆನೂ ಹಾಕಲ್ಲ ಅಲ್ಲಿ, ಮಾತಾಡ್ಕೊಂಡು ಕಿವಿನೇ ಹಾಕಲ್ಲ ನಾನು. ಇದು ಹೇಳೋರಿಗೆ ಅಷ್ಟು ಸುಲಭನ ಅಂತ ಅನಿಸ್ಬೋದು, ಬಟ್ ನಿಜವಾಗ್ಲೂ ನಾನು ಹಾಗೆ ಬದುಕ್ತಾ ಇರೋದು, ಮಾತಾಡ್ಕೋ ಅಂತಾನೆ ಬದುಕ್ತಾ ಇರೋದು. ಯು ಡೋಂಟ್ ಕೇರ್. ಐ ಡೋಂಟ್ ಕೇರ್. ಯಾಕೆ ಕೇರ್ ಮಾಡಬೇಕು? ನನ್ನನ್ನು ಯಾರು ಕೇರ್ ಮಾಡಿದ? ನನ್ನನ್ನು ನಾನು ನೋಡ್ಕೊಂಡಿರೋದು, ನೀನು ಯಾರು ನನ್ನ ಬಗ್ಗೆ ಮಾತಾಡೋಕ್ಕೆ? ಮಾತಾಡು ಅಂತಾನೆ. ಅದನ್ನು ನಾನು ಕೆಟ್ಟದಾಗೂ ತಗೊಳ್ಳಲ್ಲ. ಓ ಮಾತಾಡ್ಸಿದಾರ, ಮಾತಾಡಲಿ ಪಾಯಿಂಟ್. ಬಟ್ ಆಗಲೇ ಹೇಳಿದ್ನಲ್ಲ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ನನಗೆ ಇಲ್ಲಿ ತನಕ ನನ್ನ ಸುತ್ತಮುತ್ತ ಬೀಳ್ದಿಲ್ಲ. ಬೇರೆ ಯಾರೋ ಹೇಳಿರ್ಬೋದು, ಇಲ್ಲ ಹಂಗೆ ಮಾತಾಡ್ತಿದ್ರಂತೆ ಕಣೆ, ಮಾತಾಡಲಿ ಅಷ್ಟೇ. ನಾನೇ ಸ್ವತಃ ನನ್ನ ಬಗ್ಗೆ ಯಾರೋ ಮಾತಾಡಿರೋದು ನಾನು ಕೇಳಿಸ್ಕೊಂಡಿಲ್ಲ ಸರ್ ಇಲ್ಲಿ ತನಕ. ಅದು ದೇವ್ರ ದಯೆ ನನಗೆ. ಇಲ್ಲ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿದ್ನೋ ಏನೋ, ಬೇರೆಯವ್ರು ಬಂದು ಹೇಳಿರೋದಿದೆ, ಹಂಗೆ ಅಂತಿದ್ರು ಹಿಂಗೆ ಅಂತಿದ್ರು, ಇಟ್ಸ್ ಓಕೆ, ನನ್ನ ಹತ್ರ ಮಾತಾಡಿಲ್ಲ. ನನ್ನ ಅಮ್ಮ ಹೇಳೋರು, ಎಲ್ಲಾದ್ರೂ ಅಮ್ಮ ಫಂಕ್ಷನ್ಗೆ ಹೋದಾಗ, ಅವ್ರು ಕೇಳಿದ್ರು ಹಿಂಗೆ, ಹೌದಾ ನನ್ನ ನಂಬರ್ ಕೊಟ್ಬಿಡು ನಾನೇ ಮಾತಾಡ್ತೀನಿ ಅಂತಿದ್ದೆ. ನಾನೇ ಮಾತಾಡ್ತೀನಿ. ಈಗ ಕೇಳಿದಾಗ ಅಮ್ಮ ಹೌದು ಸಪ್ರೇಟ್ ಆಗಿದ್ದಾಳೆ ಅವಳು ಅಂತಾನೆ ಹೇಳ್ತಾರೆ. ಅಮ್ಮ ಪಾಪ ಮುಂಚೆ ಮುಜುಗರ ಪಡ್ಕೊಳ್ಳೋರು, ಆಬ್ವಿಯಸ್ ಅದು. ಕರೆಕ್ಟ್, ಹೌದು. ಈಗ ನಾನು ಅಂತೀನಿ, ಅಮ್ಮ ನಿನ್ನ ಮಗಳೇನು ಬೇಡದೇ ಇರೋ ಕೆಲಸ ಮಾಡಿಲ್ಲ, ಏನೋ ಮಾಡಿದವರೆಲ್ಲ ಆರಾಮಾಗಿ ಲೈಫ್ ಕಟ್ಕೊಂಡಿದ್ದಾರೆ, ದೆನ್ ವೈ ನಾಟ್ ಮೀ? ನಾನು ಯಾಕೆ ಹ್ಯಾಪಿ ಆಗಿರಬಾರ್ದು? ವೆರಿ ಟ್ರೂ. ಹೇಳ್ಕೊ, ಅದರಲ್ಲೇನು, ನಾನೇನು ಯಾರ್ದೋ ಜೀವ ತೆಗ್ದಿಲ್ಲ ಅಥವಾ ಅವ್ರಿಗೇನು ಮೋಸ ಮಾಡಿ ನಾನು ಬಂದಿಲ್ಲ. ಬಿಕಾಸ್ ಅದು ಇದ್ದೇ ಇರುತ್ತಲ್ಲ, ಸೀರಿಯಲ್ ಆಕ್ಟ್ ಮಾಡಬೇಕು ಅಂದಾಗ ನಿಮ್ಗೆ ಡ್ರೆಸ್ ಚೆನ್ನಾಗಿರ್ಬೇಕು, ಹೌದು, ಆರ್ನಮೆಂಟ್ಸ್ಗಳೆಲ್ಲ ಬೇಕು, ಹೌದು, ಪ್ರೊಜೆಕ್ಷನ್ ನಿಮ್ಮ ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋಬೇಕು, ಅದಕ್ಕೆ ದುಡ್ಡು ಬೇಕು. ಹೌದು, ನಂಗೆ ಆ ಥರ ಹೆಲ್ಪ್ ಮಾಡಿದವ್ರು ಇದ್ದಾರೆ. ಒಂದಷ್ಟು ತೀರ್ಸಿರೋದು ಇದೆ, ಕೆಲವೊಂದಷ್ಟು ಇನ್ನಷ್ಟು ತೀರ್ಸೋದು ಇದೆ, ತೀರಿಸ್ತಾನೂ ಇದ್ದೀನಿ, ಕೆಲವೊಂದನ್ನ ತೀರಿಸಬಾರ್ದು ಅಂತಾನೂ ಇದ್ದೀನಿ. ಇರ್ಬೇಕು ಒಂದಷ್ಟು ಋಣ. ಹಂಗ ತೀರಿಸಬಾರ್ದು ಅಂತಾನೂ ಇದೀನಿ. ಹೌದು. ಈಗ ಯಾರೋ 2,000 ಕೊಟ್ಟಿದ್ದಾರೆ, ನಾನು ಅದನ್ನ ಕೊಡಕ್ಕೆ ಇಷ್ಟಪಡಲ್ಲ. ಅಲ್ಲಿಗೆ ಮುಗ್ದು ಹೋಗ್ಬಾರ್ದು, ಆ ಸಾಲ ಯಾವತ್ತೂ ನನ್ನ ಮೇಲೆ ಇರಲಿ. ಅವ್ರದ್ದು ಮಗಳನ್ನ ಕರ್ಕೊಂಡು ನಾಳೆ ಬೆಳಿಗ್ಗೆ ಎಲ್ಲೋ ಹೋಗೋಣ ಅಂತ ಪ್ಲಾನ್ ಮಾಡಿರ್ತೀರಲ್ಲ, ಸಡನ್ ಆಗಿ ರಾತ್ರಿ ಇದೊಂದು ಕಾಲ್ ಬರುತ್ತಲ್ಲ, ದೆನ್ ವಾಟ್ ವಾಸ್ ಯುವರ್ ರಿಯಾಕ್ಷನ್? ಅಯ್ಯೋ, ನನಗೆ ನಾನು ಯಾವ ಥರ ಅಂದ್ರೆ ಸರ್, ನಾನು ಪ್ಲಾನ್ಡ್ ಆಗಿ ಬದುಕೋ ಹುಡುಗಿ ನಾನು. ಓಕೆ. ಇವತ್ತು ರಾತ್ರಿ ನಾನು ಮಲಗ್ತಾ, ನಾನು ನಾಳೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಎದ್ದಿದ ತಕ್ಷಣ ಏನ್ ಕೆಲಸ, ಅದಾದ್ಮೇಲೆ ಏನು ಏನೇನ್ ಕೆಲಸಗಳು, ನಾನು ಮುಂಚೆ ರಾತ್ರಿನೇ ಅದನ್ನ ಪ್ಲಾನ್ ಮಾಡಿ ಏನ್ ಮಾಡ್ಬೇಕು, ಮಗಳಿಗೆ ಏನ್ ಮಾಡ್ಕೊಡ್ಬೇಕು, ಅವಳು ಸ್ಕೂಲ್ ಹೋಗ್ಬೇಕಾದ್ರೆ ಬಾಕ್ಸ್ ಗೆ ಹಾಕಬೇಕು, ತಿಂಡಿದೆಲ್ಲ ಮಗಳೇ ಮೆನ್ಯೂ ರೆಡಿ ಮಾಡ್ತಾಳೆ, ನಾಳೆ ಇದು ಅಂತ ಅವಳೇ ಹೇಳೋದು. ಓಕೆ, ಅವಳಿಗೆ ಇಷ್ಟವಾಗಿರೋದು ಹೇಳ್ತಾಳೆ. ಅವಳಿಗೆ ಇಷ್ಟವಾಗಿ ಹೇಳ್ತಾಳೆ. ಬಟ್ ಕುಕ್ ಮಾಡೋದು ನೀವೇ ಅಲ್ವಾ? ಹೌದೌದು, ನಂಗೆ ತುಂಬಾ ಇಷ್ಟ ಕುಕ್ ಮಾಡೋದು. ಶೂಟಿಂಗ್ ಇದ್ದಾಗ 4:15 ಎದ್ಬಿಟ್ಟು ಅಡಿಗೆ ಮಾಡ್ತೀನಿ ನಾನು. ಶೂಟಿಂಗಿಗೆ ನಾನೇ ಅಡಿಗೆ ತಗೊಂಡು ಹೋಗ್ತೀನಿ. ಅಲ್ಲಿ ಶೂಟಿಂಗ್ ಊಟ ಮಾಡಲ್ಲ? ಇಲ್ಲ, ಕೆಲವೊಮ್ಮೆ ತುಂಬಾ ಏನೋ ಟೈರ್ಡ್ ಆಗಿದ್ದೀನಿ ಅಂದ್ರೆ ಮಾತ್ರ, ಇಲ್ಲಾಂದ್ರೆ ನಾನೇ ತಗೊಂಡು ಹೋಗೋದು. ಸೊ ನಿಮಗೂ ಪ್ಯಾಕ್ ಮಾಡ್ಕೋಬೇಕು, ಮಗಳಿಗೂ ಪ್ಯಾಕ್ ಮಾಡ್ಕೋಬೇಕು. ಹೌದು, ನಾನು ಬರೀ ತಿಂಡಿ ಮಾತ್ರ ಅಲ್ಲ, ತಿಂಡಿ, ಮಧ್ಯಾಹ್ನದ ಊಟ, ಸಂಜೆಗೆ ಸ್ನಾಕ್ಸು, ಅದ್ರ ಮಧ್ಯೆ ತಿನ್ನಕ್ಕೆ ಫ್ರೂಟ್ಸು, ವೆಜಿಟೇಬಲ್ಸ್ ಬೇಯಿಸ್ಕೊಂಡು ಒಂದು 10 ಬಾಕ್ಸ್ ಮಿನಿಮಮ್ ಇರುತ್ತೆ ಪ್ರತಿ ದಿನ ಶೂಟ್ ಹೋದಾಗೆಲ್ಲ. ಮಜ್ಜಿಗೆ, ಅದಕ್ಕೆ ಒಂದಷ್ಟು ಸಬ್ಜಾ ಸೀಡ್ಸ್, ನಂಗೆ ತುಂಬಾ ಇಷ್ಟ ಅದು. ಅಂದ್ರೆ ನೀಟಾಗಿರ್ಬೇಕು ಲೈಫ್ ಸ್ಟೈಲು. ಅಲ್ಲ, ಹೆಲ್ದಿಯಾಗಿ ಮೇಂಟೈನ್ ಮಾಡ್ಬೇಕಲ್ಲ. ಕಲಾವಿದರ ಆದ್ಮೇಲೆ ಅಮ್ಮ ನಮ್ಮ ಡ್ರೆಸ್ ಕೋಡ್ ಇಂದ ಹಿಡಿದು ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಇಂದ ಹಿಡಿದು ನಾವು ಚೆನ್ನಾಗಿ ಅದು ಇರ್ಬೇಕು. ಇಲ್ಲ ಅಂದ್ರೆ ಎಂತಕ್ಕೆ ಬರ್ಬೇಕು ನಿಮ್ಮ ಹತ್ರ? ನಿಮ್ಗೆ ಯಾವ ಪಾತ್ರ ಕೊಡ್ಬೇಕು ಜನ? ಯಾರೇ ಆಗ್ಲಿ ಪ್ರೆಸೆಂಟಬಲ್ ಆಗಿ ಟಿವಿ ಮುಂದೆ ಕೂತ್ವಿ ಮಾತಾಡ್ತಿದೀವಿ ಅಂದ್ರೆ ಇರ್ರೆಸ್ಪೆಕ್ಟಿವ್ ಜೆಂಡರ್ ಹೇಳ್ತಾ ಇದೀನಿ ನಾನು, ಮೇಂಟೈನ್ ಮಾಡ್ಲೇಬೇಕು. ಹೆಂಗೋ ಇದ್ರೆ ಯಾರು ಬರಲ್ಲ. ಆಮೇಲೆ ನಾವ್ ಇರೋದ್ಕಿಂತ ದಪ್ಪ ಕಾಣಿಸ್ತೀವಿ ಸರ್ ಸೀರಿಯಲ್ ಅಲ್ಲೆಲ್ಲ. ಈಗ ನಂಗೆ ಹೊರಗಡೆ ಜನ ಬಂದು ಕೇಳ್ತಾರೆ, ನಾನು ಯೂಶಲಿ ಆಚೆ ಇದ್ದಾಗ ಮೇಕಪ್ ಮಾಡಲ್ಲ, ಹಿಂಗೆ ಸಿಂಪಲ್ ಆಗಿ ಹೋಗ್ತೀನಿ,
ಆವಾಗ ಇಲ್ಲಿ ಇಷ್ಟ್ ಚಿಕ್ಕವ್ರ ತರ ಕಾಣಿಸ್ತೀರಾ, ಸ್ಕ್ರೀನ್ ಮೇಲೆ ಸ್ವಲ್ಪ ದಪ್ಪಾಗಿ ದೊಡ್ಡವ್ರ ತರ ಕಾಣಿಸ್ತೀರಾ ನಿಮ್ದಲ್ಲ, ಎಲ್ಲ ಆರ್ಟಿಸ್ಟ್ ಹಣೆ ಬರೋದು ಇದೆ. ಹಂಗೆ. ಸೊ ನಾನು ಹೇಳ್ತೀನಿ ಅವಾಗ ಆರ್ಟಿಸ್ಟ್ಗಳು ಪ್ರಿಫರ್ ಮಾಡೋದು ಸಣ್ಣ ಇರ್ಬೇಕು ಅಂತ ಇದೇ ಕಾರಣಕ್ಕೆ. ಬಿಕಾಸ್ ಅಲ್ಲೂ ಸ್ವಲ್ಪ ಉಳಿದವರು ನೀವು ಮಾತಾಡ್ಕೋಬಹುದು, ಅವಳದೇನು ಹೆವಿ ಡಯಟು, ಅವಳದೇನು ತುಂಬಾ ರುಟೀನ್ ಹಂಗಿಂಗೆ ಅಂತ, ಬಟ್ ನಾವು ಅದನ್ನ ಮಾಡ್ಲೇಬೇಕು. ಸ್ಕ್ರೀನ್ ಮೇಲೆ ಇಲ್ಲ ಹಂಗೆ ಕಾಣಿಸ್ತೀವಿ ನಾವು ಕೆಟ್ಟದಾಗಿ ಅಂತ ಹೇಳ್ತೀನಿ ಜನರಿಗೆ. ಸೊ ನಂದು ಪ್ಲ್ಯಾನ್ಡ್ ಲೈಫ್, ನೆಕ್ಸ್ಟ್ ದಿನಾನು ಪ್ಲ್ಯಾನ್ಡ್ ಆಗಿರುತ್ತೆ. ಅದೇನಾದರೂ ಡಿಸ್ಟರ್ಬ್ ಆದರೆ ನನಗೆ ಇವತ್ತು ರಾತ್ರಿ ಶೂಟ್ ಅಂತ ಕಾಲ್ ಬರುತ್ತಲ್ಲ, ಸಕ್ಕ ಡಿಸ್ಟರ್ಬ್ ಆಗ್ತೀನಿ. ಒಂದು 2 ನಿಮಿಷ ಕೂಗ್ತೀನಿ ಅವ್ರ ಮೇಲೆ, ಏನು ನಿಮ್ಮದು ಹಾಗೆ ಹೆಂಗೆ ಆ ಥರ ಈ ಥರ ಲಾಸ್ಟ್ ಮೂಮೆಂಟ್ ಅಂತ. ಆಮೇಲಿಂದ ಕೆಲಸದ ಬಗ್ಗೆ ಪ್ರೀತಿ, ಆಮೇಲೆ ಪಾಪ ಪ್ರೊಡಕ್ಷನ್ನಾಗಿ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಪ್ಲ್ಯಾನ್ ಮಾಡಿರ್ತಾರೆ, ನಮ್ಮಿಂದಾಗಿ ತೊಂದರೆ ಆಗಬಾರ್ದು ಅಂತ, ಆಯಿತು ಬಿಡಿ ಮಾಡ್ಕೊಳ್ಳಿ ಅಂತ. ಬಟ್ ಮಗಳನ್ನ ಹೆಂಗೆ ಕನ್ವಿನ್ಸ್ ಮಾಡ್ತಿಲ್ಲ, ಕರ್ಕೊಂಡು ಹೋಗ್ಬೇಕಾಗಿರುತ್ತಲ್ಲ. ನನ್ನ ಮಗಳು, ನಾನು ಆ್ಯಕ್ಚುಲಿ ಬ್ಲೆಸ್ಡ್ ಅಂತ ಹೇಳ್ಬೇಕು. ನಾನು ಆ್ಯಕ್ಚುಲಿ ಅವಳಿಗೆ ಅಮ್ಮ ಅಲ್ಲ, ಅವಳು ನಂಗೆ ಅಮ್ಮ. ಸರ್ ಅವಳಿಗೆ 6 ತಿಂಗಳಿದ್ದಾಗಿಂದನೇ ನಾನು ಬಿಟ್ಬಿಟ್ಟೆಲ್ಲ ಹೋಗ್ತಿದ್ದಲ್ಲ, ಅವಳಿಗೆ ಅಭ್ಯಾಸ ಇದೆ. ಅವಳು ಈಗ ಹೆಂಗಾಗಿದ್ದಾಳೆ ಅಂದರೆ, ಯಾರ್ದೋ ಮನೇಲಿ ಬಿಟ್ಟರು ಅಲ್ಲೂ ಅಡ್ಜಸ್ಟ್ ಆಗ್ತಾಳೆ, ಅಳೋದೆಲ್ಲ ಇಲ್ಲ ಅಮ್ಮ ಗಿಮ್ಮ ಅಂತ, ಎಲ್ಲಿ ಹೋದ್ರೂ ಅಡ್ಜಸ್ಟ್ ಆಗ್ತಾಳೆ ಅವಳು. ಆ ಥರ ಫ್ಲೆಕ್ಸಿಬಲ್ ಇದ್ದಾಳೆ ಮಗಳು, ಇಂಡಿಪೆಂಡೆಂಟ್ ಇದ್ದಾಳೆ ಅವಳು. ನನಗೆ ಸ್ವಲ್ಪ ಡಿಪೆಂಡೆಂಟ್ ಹೌದು, ಅಂದರೆ ಬಿಕಾಸ್ ನಾವಿಬ್ಬರೇ ಇದ್ದಿದ್ದು, ಯಾರೂ ಗೊತ್ತಿಲ್ಲ. ಈಗಿರೋ ಹೆಂಗಾಗಿದೆ ಅಂದರೆ ಅಪಾರ್ಟ್ಮೆಂಟ್ ಫುಲ್ ಮಕ್ಕಳಿದ್ದಾರೆ, ನಾನು ಬೇಕಂತಲೇ ಇಲ್ಲ ಅವಳಿಗೆ. ಆಮೇಲೆ ಮುಂಚಿಂದನೂ ಅವಳು ಎಲ್ರಿಗೂ ಅಡ್ಜಸ್ಟ್ ಆಗ್ತಾಳೆ. ಇಂಥದ್ದೇ ಬೇಕು, ಇದು ಬೇಕು ನನಗೆ, ಹಠ ಮಾಡಿರೋದು, ಹತ್ತಿರೋದು ನಾನು ನೋಡೇ ಇಲ್ಲ ಅವಳನ್ನು. ಒಳ್ಳೆ ಮಗಳಿಗೆ ಜನ್ಮ ಕೊಟ್ಬಿಟ್ಟಿದ್ದೀನಿ, ತುಂಬಾ ಒಳ್ಳೆ ಮಗು. ದೇವ್ರ ಬಹುಶಃ ಥ್ಯಾಂಕ್ಸ್ ಹೇಳಿರ್ತೀರಲ್ವಾ? ತುಂಬಾ ದಿನ ಹೇಳ್ತೀನಿ ನಾನು, ಅವಳಿಗೆ ಹೇಳೋದಿದೆ. ಉಳ್ದ ಮಕ್ಕಳೇ ಕಂದ ಈಗ ತುಂಬಾ ಗಲಾಟೆ ಮಾಡ್ತಾರೆ, ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ತುಂಬಾ ಸಲ. ಮಗಳಿಗೆ ಹೇಳ್ತೀರಾ? ಮಗಳಿಗೆ ಹೇಳ್ತೀನಿ ನಾನು, ನೀನ್ ಗಲಾಟೆ ಮಾಡಲ್ಲ, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀನು ಅಂತಾನು ನಾನು ಹೇಳಿ. ಬಟ್ ಅವಳಿಗೆ ಒಂಥರ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಬಂದ್ಬಿಟ್ಟಿದ್ದಾಳೆ ಅನ್ಸುತ್ತಲ್ಲ. ಅಮ್ಮ ಏನು, ಅಮ್ಮನ ಕೆಲಸ ಏನು, ದೂರ ಆಗಿದ್ದಾರೆ, ನಾನು ಹೆಂಗಿರ್ಬೇಕು, ಬೇರೆ ಪ್ರಶ್ನೆ ಕೇಳಿದಾಗ ಹೆಂಗಿರ್ಬೇಕು ನಾನು. ಹೌದು, ನನಗೆ ಶೂಟಿಂಗಲ್ಲೆಲ್ಲ ಕೇಳ್ತಾರೆ ಹೆಂಗೆ ಮಗು ಅದು, ನಾನು ಹೇಳ್ತೀನಿ ನನ್ನ ಮಗಳು ವೆಲ್ ಬಿಹೇವ್ಡ್ ಕಿಡ್, ಅವಳು ತುಂಬ ಒಳ್ಳೆ ಬುದ್ಧಿ ಇರೋ ಮಗು. ಅಂದರೆ ನನ್ನ ಜೊತೆನೇ ಬೆಳೆದಿರೋ, ಅಂದರೆ ನಾನು ನನ್ನ ನೇಚರ್ನ ಕಲ್ತಿದ್ದಿರ್ಬೋದು. ನಾನು ತುಂಬ ಇಂಡಿಪೆಂಡೆಂಟು, ನಾನು ಯಾರಿಗೂ ಡಿಪೆಂಡೆಂಟ್ ಆಗಲ್ಲ. ನೀವು ನಂಬಲ್ಲ ಸರ್, ನಾನು ಆ ಕಷ್ಟದ ದಿನಗಳಲ್ಲಿ ಇವತ್ತು ನನಗೆ ರಾತ್ರಿ ನಾಳೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿರಲ್ಲ, ಕೆಲವೊಮ್ಮೆ ಖರ್ಚಾಗಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ, ಏನೋ ಹೆಲ್ತ್ ತುಂಬಾ ಸಲ. ಬಟ್ ನಂಗೆ ಯಾವತ್ತೂ ಟಚ್ ವುಡ್ ದೇವ್ರ ಕೈ ಬಿಟ್ಟಿಲ್ಲ. ಅದು ಹೆಂಗೋ ಒಂದು ಏನೋ ಒಂದು ಆ್ಯಡ್ ಶೂಟೋ ಅಥವಾ ಏನೋ ಒಂದು ಕ್ಲಾಸೋ ಏನೋ ಒಂದು ವರ್ಕ್ಶಾಪೋ ಏನೋ ಆಗಿ ಬಂದು ಒಂದು 10-12 ಸಾವಿರ ಬರೋದು, ನಾನು ನೆಕ್ಸ್ಟ್ ಡೇ ಅದನ್ನು ಕಟ್ತಿದ್ದೆ.